ನಮಸ್ಕಾರ ಸರ್. ಸರ್ 6:15 ಇದೆ, ನಿಮಗೆ 7:15 ಬರಬೇಕು. ಸ್ವಲ್ಪ ಡೌನ್ ಮಾಡಬೇಕಂತ ಕಾಣಿಸ್ತಾ. ಬನ್ನಿ ಸರ್. ಇಲ್ಲಿ ಸರ್ ಪಾಯಿಂಟ್ 4 ಇಲ್ಲಿದೆ ಸರ್. ಏನು ಪ್ರಾಬ್ಲಮ್ ಇಲ್ಲ ಸರ್. ಓಕೆ ಸರ್. ರೆಕಾರ್ಡಿಂಗ್ ಇದೆ ಸರ್. ರೆಕಾರ್ಡಿಂಗ್ ಆನ್ ಇಲ್ಲ. ರನ್ ಪಾಯಿಂಟ್ 2 ಐತೆ, ಏನು ತೊಂದರೆ ಇಲ್ಲ. ಬೆಳಗಡೆ ಟಚ್ ಮಾಡಲ್ಲ. ಓಕೆ. ಆಮೇಲೆ ಈ ಕಡೆ ಗಾಳಿ ಬರುತ್ತಿದ್ರೆ ಈ ಕಡೆ ಗಾಡಿ ಬರುತ್ತಾ ಅವ ಮಾಡ್ತಾರ, ಬೇರೆ ಕಾಂಪೌಂಡ್ ಹೊಡ್ಕೊಂಡ್ಬಿಟ್ಟು ಬರಬಹುದು. ಈ ಕಡೆ ಬರಕ್ಕಿದ್ರೆ ಓಕೆ ಸರಿನಾ, ಈ ಕಡೆ ಬರಕ್ಕಿದ್ರೆ ಸರಿ ಕಾಂಪೌಂಡ್ ಹೊಡ್ಬಿಟ್ಟು. ಓಕೆ, ಅಂದರೆ ಇದೇ ಡೌನ್ ಮಾಡಬೇಕಿಲ್ಲ. ಆ ಕಡೆ ಆಗಲ್ಲ ಸರ್. ಈಗ ಶುರು ಮಾಡಿದ್ದಾರೆ. ಆಗಲ್ಲ, ಇದು ಸುಮ್ಮನೆ ಡೌನ್ ಮಾಡ್ಬೇಕಲ್ಲ. ಈ ಕಡೆ ಬರುತ್ತೆ ಸರ್. ಆ ಕಡೆ ಹೈಟ್ ಇದೆ ಸರ್, ತುಂಬ ಹೈಟ್ ಇದೆ. ನೀವು ಆ ಹೈಟ್ ಇದ್ರೆ ಏನು ತೊಂದರೆ ಇಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನ ಕೈಲಿ ಇದು ಆಗತ್ತಲ್ಲ, ಟಚ್ ಆಗ್ಬೋದು. 7:15 ಬೇಕಾಗತ್ತೆ. ಇಲ್ಲ ಇದೆಲ್ಲ ಇನ್ನು ಫಿನಿಶ್ ಆಗಿಲ್ಲಲ್ಲ, ಸ್ವಲ್ಪ ಡೌನ್ ಮಾಡ್ಕೊಬೋದು. ಇಲ್ಲ ಅಂದ್ರೆ ಗಾಡಿ ಬಿಟ್ಟ ಮೇಲೆ ಎಷ್ಟು ದೂರ ವೀಲ್ ಬರುತ್ತೋ ಆ ವೀಲ್ ಮಾತ್ರ ಡೌನ್ ಮಾಡಬೇಕು. ಸ್ವಲ್ಪ ಹಿಂಗ್ ಮಾಡ್ತಾರೆ, ಹೊರಗಡೆ ಬಂದ್ಮೇಲೆ ಹಿಂಗ್ ಮಾಡ್ತಾರೆ ಬಂದ್ಬಿಡುತ್ತೆ. ಓಕೆ ಓಕೆ ಓಕೆ, ಹಿಂಗ್ ಮಾಡ್ತಾರೆ ಅದು ಸ್ಟಾರ್ಟಿಂಗ್ ಸರಿನಾ. ಓಕೆ, ಅದು ಗ್ಯಾರಂಟಿ ಇಲ್ಲ ತಾನೆ ಅದು. ನೀವು ಡೌನ್ ಮಾಡಿ ಕರೆಂಟ್ ಬಂದು ಆಫ್ ಮಾಡಬೇಕು. ಸರಿನಾ. ಓಕೆ ಓಕೆ. ಈಗ ಸರ್ ಈ ಬೋರ್ವೆಲ್ಲು ಎಷ್ಟು ವರ್ಷ ಮುಂಚೆ ಹಾಕಿದ್ದಾರೆ ಸರ್? ಸೆಪ್ಟೆಂಬರ್ 2022. ಸರಿ, ಹಂಗಂದ್ರೆ ಹೇಳಂಗಿಲ್ಲ, 6.5 ಇಂಚು ಬೋರ್ವೆಲ್ಲೇ ಸರಿನಾ. ಎಷ್ಟು ಫೀಟ್ಗೆ ನೀರು ಬಂತು? 520ಗೆ. ಅದಕ್ಕೆ ಮುಂಚೆ ನೀರು ಬಂದಿಲ್ಲ. 520ನಲ್ಲಿ ಏರ್ ಪ್ರೆಷರ್ ಆಯಿತು, ಡ್ರಿಲ್ಲಿಂಗ್ ಮಾಡೋಕ್ಕೆ ಮೇಲೇ ನೀರು ಬರ್ತಾ ಇದೆ ಸರಿನಾ. ಯಾವ ಕಾರಣಕ್ಕೆ ಫಿಲ್ಟರ್ ಪೈಪ್ ಹಾಕಿದ್ರಾ? ಆ ಥರ ಅವರು ಹೇಳಿದ್ದಾರೆ ಸರ್, ಇದು ಸಿಲ್ಟ್ ತುಂಬ ಇದೆ ಅದಕ್ಕೋಸ್ಕರ ಹಾಕಿದ್ದೀವಿ. ಸರಿ ಸರ್, ಅವರು ಹೇಳಿದ್ದಾರೆ. ಸರಿ, ಎಷ್ಟು ಡೆಪ್ತ್ ಹೊಡಿದಿದ್ರಾ ಈಗ? ಯಾವುದು ಸರ್ ಇದು? ಎಷ್ಟು ಫೀಟ್ ಡ್ರಿಲ್ ಮಾಡಿದ್ರಾ? 520 ಅಷ್ಟೇ. 520 ಮಾಡಿದ್ರಾ? ಸರಿ, ಇದು ಮೋಟ್ರ್ ಬಿಟ್ಟಿದ್ದು 500 ಬಿಟ್ಟಿದ್ರಾ? ಸರಿ, ಮೋಟ್ರ್ ರಿಮೂವ್ ಮಾಡಕ್ಕೆ ಫಿಲ್ಟರ್ ಪೈಪ್ ಬಿಟ್ಟಿದ್ರಾ? ಫಿಲ್ಟರ್ ಪೈಪ್ ಎಷ್ಟು 520 ಹೋಗಿದನಾ? ಮೋಟ್ರು 500 ಬಿಟ್ಟಿದ್ರಾ? ಈಗ ಮೋಟ್ರ್ ರಿಮೂವ್ ಮಾಡಕ್ಕೆ ಏನೇನು ಟ್ರೈ ಮಾಡಿದ್ರಾ? ಮೋಟ್ರ್ ರಿಮೂವ್ ಮಾಡಕ್ಕೆ
ಬೇರೆ ಮ್ಯಾನ್ಯುವಲ್ ಆಗಿ ಟ್ರೈ ಮಾಡಿದ್ರಾ ಜೀಪ್ ಓದ್ಕೊಂಡ್ಬಿಟ್ಟು ಟ್ರೈ ಮಾಡಿದ್ರಾ? ಮ್ಯಾನ್ಯುಯಲ್ ಆಗಿ ಟ್ರೈ ಮಾಡಿದ್ದವರು. ಮ್ಯಾನ್ಯುವಲ್ ಆಗಿ ಟ್ರೈ ಮಾಡಿದ್ರೆ ಜೀಪ್ನಲ್ಲಿ ಟ್ರೈ ಮಾಡಿಲ್ಲ. ಜೀಪಲ್ಲಿ ಟ್ರೈ ಮಾಡಿಲ್ಲ. ಹೌದಾ, ಸರಿ. ಯಾವಾಗ ನೀರು ಸ್ಟಾಪ್ ಆಯ್ತು ನಿಮಗೆ? ಅದು ಒಂದು 2 ಮಂತ್ಸ್ ಆಯ್ತು. ಒಂದು 2-3 ಮಂತ್ಸ್ ಆಯ್ತು. 2-3 ಮಂತ್ಸ್ ಆಯಿತು. 3 ಮಂತ್ಸ್. ಕ್ಯಾಮರಾ ಬಿಟ್ಟಿದ್ರಾ? ಕ್ಯಾಮೆರಾ ಬಿಟ್ಟು ಚೆಕ್ ಮಾಡಿದ್ರಿ. ಕ್ಯಾಮರಾ ಬಿಟ್ಟರೆ ವಾಟರ್ ಸೋರ್ಸ್ ಎಲ್ಲಿ ಕಾಣಿಸ್ತಾ ಇದೆ? ಅದು ಫುಲ್ ಡ್ರೈ ಆಗಿದೆ ಸರ್. ಡ್ರೈ ಆಗಿದೆ. ನೀರು ವಾಟರ್ ಲೆವೆಲ್ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ. ಸರಿ. ಯಾವಾಗ ಕ್ಯಾಮರಾ ಬಿಟ್ಟಿದ್ರಾ? ಯಾವಾಗ ನೀರು ಸ್ಟಾಪ್ ಆಯಿತು? ಕ್ಯಾಮೆರಾ ಬಿಟ್ಟು ಲಾಸ್ಟ್ ವೀಕ್ ಅನ್ಸುತ್ತೆ. ಲಾಸ್ಟ್ 10 ದಿನ ಆಯ್ತು. 10 ದಿವಸ ಆಯಿತು. 10 ದಿವಸ ಆದಮೇಲೆ ಅದಕ್ಕೆ ಮುಂಚೆ ಬಂದ ನೀರು ಬಂತಾ? ನೀರು ಬರ್ತಾ ಇದೆ. ಇಲ್ಲ 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 ಇಲ್ಲ. ನೀರು ಸ್ಟಾಪ್ ಆಗಿ ಎಷ್ಟು ದಿವಸ ಆಯಿತು? 2 to 3 months. 2 to 3 months ಆಯ್ತು. 2 to 3 ಮಂತ್ಸ್ ಆಯಿತು. 2 to 3 ಮಂತ್ಸ್ ಮುಂಚೆ ಬೇರೆಯವ್ರು ಯಾರೋ ಬೋರ್ ಮಾಡಿದಾರಾ? ಬೇರೆಯವರು ಯಾರು ಮಾಡಿಲ್ಲ. ಹತ್ರ ಯಾರು ಮಾಡಿಲ್ಲ. ಈ ಸೈಟಲ್ಲಿ ಬ್ಯಾಕ್ ಸೈಟಲ್ಲಿ ಏನು ಮಾಡಿಲ್ಲ. ಅದು ಈಗ ಸರ್ ಇವ್ರು ಈಗ ಮಾಡಿ 1 ತಿಂಗಳಾಯ್ತು ಮಾಡಿ. ಹೌದಾ, ಸರಿ, ರೈಟ್. ಒಂದು ನಿಮಿಷ. ಈಗ ಏನು ಮಾಡಿ ಅಂದರೆ ಸರ್, ಈಗೂ ಪರವಾಗಿಲ್ಲ, ಸೋಪ್ ಗೀಪ್ ಎಲ್ಲ ಹಾಕೊಡ್ದು ಬೇಡ, ಬೇರೆ ನೀರು ಮಾತ್ರ ಹಾಕಿ. ನೀರು ಮಾತ್ರ ಹಾಕ್ಬಿಟ್ಟು ಓವರ್ಫ್ಲೋ ಆಗುತ್ತಾ ಇಲ್ಲ ಅಂತ ನೋಡಿ. ಓಕೆ. ಓವರ್ಫ್ಲೋ ತೆಗಿಬೇಕಾದ್ರು. ಇಲ್ಲ ಹಂಗೆ ಹಾಕಿ, ಇದು ತೆಗಿಕ್ಕಾಗಲ್ಲ. ಅದು ಕ್ಯಾಪ್ ಮಾತ್ರ ರಿಮೂವ್ ಮಾಡಿಬಿಟ್ಟು 1 ಟ್ರ್ಯಾಕ್ಟರ್ ನೀರು ಬಿಡಿ. ಓಕೆ. 1 ಟ್ರ್ಯಾಕ್ಟರ್ ನೀರು ಬಿಡುತ್ತೆ, ಸ್ವಲ್ಪ ಬಬಲ್ಸ್ ಥರ ಆಗತ್ತೆ. ನೀರು ಹೋದರೆ ನಮಗೂ ಸ್ವಲ್ಪ ಕ್ಲಿಯರೆನ್ಸ್ ಸಿಕ್ಕತ್ತೆ. ಓಕೆ. ಸರಿನಾ? ಅದು ಬಂದು ಓವರ್ಫ್ಲೋ ಆಗಿದ್ರೆ ನಾವು ಕೆಲಸ ಟಚ್ ಮಾಡೋಕ್ಕಾಗತ್ತೆ. ಓಕೆ. ಓವರ್ಫ್ಲೋ ಆಗಿಲ್ಲ ಅಂದರೆ ಸ್ವಲ್ಪ ಎಲ್ಲದಕ್ಕೂ ಕಷ್ಟ. ಸರಿನಾ? ಆಮೇಲೆ ಡೀಟೇಲ್ಸ್ ಹೇಳ್ತೀವಿ. ಇದು ವಿಡಿಯೋಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಡೀಟೇಲ್ಸ್ ಹೇಳ್ತೀವಿ. ಸರಿನಾ? ರೈಟ್. ಈಗ ನಾವು ಮೋಟ್ರು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಾರ್ಮಲ್ ಆಗಿ 90% ಬಂದ್ಬಿಡುತ್ತೆ. 10% ಬಂದಿಲ್ಲ ಅಂದರೆ ಮೋಟ್ರ್ ಕಟ್ ಮಾಡೋ ಸ್ಟೇಜ್ ಬಂದ್ಬಿಡುತ್ತೆ. ಅದು ಕಟ್ ಮಾಡಿಬಿಟ್ರೆ ರೀಡ್ರಿಲ್ಲಿಂಗ್ ಮಾಡೋಕ್ಕಾಗಲ್ಲ. ಅದೇ ಥರ ನಾವು ಮೋಟ್ರು ನೀವು ಮ್ಯಾನ್ಯುವಲ್ ಆಗಿ ಟ್ರೈ ಮಾಡಿದ್ರೆ ಮಿಷಿನಲ್ಲಿ ಹೋಗಿ ಕೊಟ್ಟರೆ ಬಂದ್ಬಿಡುತ್ತೆ. ಅದೇ ಸೆಕೆಂಡ್ ವಿಡಿಯೋ ನಿಮಗೆ ಕಳಿಸಿದ್ವಿ. ಅದನ್ನಲ್ಲಿ ಬಂದುಬಿಟ್ರೆ ಏನು ತೊಂದರೆ ಇಲ್ಲ. ಆಮೇಲೆ ಫಿಲ್ಟರ್ ಪೈಪ್ ರಿಮೂವ್ ಮಾಡೋಕ್ಕೆ ಬರ್ತಾರೆ. ಅವರು ಒಂದು ಪೈಪು ಬರ್ಬೋದು, ಪೂರ್ತಿ ಪೈಪು ಬರ್ಬೋದು. ಪೂರ್ತಿ ಪೈಪ್ ಬಂದರೆ ಮಾತ್ರ ನಾವು ರೀಡ್ರಿಲ್ಲಿಂಗ್ ಮಾಡೋಕ್ಕಾಗತ್ತೆ. ಅರ್ಧ ಬಂದರೆ ಅದನ್ನು ರೀಡ್ರಿಲ್ಲಿಂಗ್ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಆಪ್ಷನ್ನು ನೀರು ಬಿಡಬೇಕು, ಅದು ಓವರ್ಫ್ಲೋ ಆಗಬೇಕು. ಯಾಕೆ ಸರ್ ಆ ಕ್ವಶನ್ ಕೇಳ್ತಾ ಇದ್ದಂದರೆ, ನಾವು ನೀರು ಬಿಟ್ಟರೆ ನೀರು ನಮಗೆ ಇದ್ರೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಇದಕ್ಕೆ ಬಂದು ಬೇರೆ ಬೋರ್ಗೆ ಹೋಗ್ಬಿಡುತ್ತೆ. ನಾವು 1 ಟ್ರ್ಯಾಕ್ಟರ್ ನೀರು ಬಿಟ್ಟಿದ್ದೀವಿ ಸರ್, ಅದು ಫಿಲ್ಟಪ್ ಆಗಿಲ್ಲ. 1 ಟ್ರ್ಯಾಕ್ಟರ್ ನೀರು ಸಾಕು. ಫಿಲ್ಟಪ್ ಆಗಿಲ್ಲ ಅಂದರೆ ನಾವು ಡ್ರಿಲ್ಲಿಂಗ್ ಮಾಡಿದ್ರೂ ಸರಿ, ನಮ್ಮ ನೀರು ಬಂದರೆ ಅದು ತಿರ್ಗಾ 615 ಇಲ್ಲಿ ಅದು 520 ನೀರು ಹೋಗ್ಬಿಡುತ್ತೆ. 520 ಕೆಳಗಡೆ ಎಷ್ಟು ನೀವು ಡ್ರಿಲ್ ಮಾಡ್ತೀರೋ ಆ ನೀರು ಮಾತ್ರ ನಮಗೆ ಸಿಕ್ಕತ್ತೆ. ಸೊ ನೀವು 1000 ಫೀಟ್ ಮಾಡಿದ್ರೆ 500 ಫೀಟೇ ನಿಮ್ಗೆ ನೀರು ಸಿಕ್ಕತ್ತೆ. ಅದಕ್ಕೆ ಕೆಳಗಡೆ ಹೋಗಿದೆ. ನಿಮ್ಮ ಲೆಕ್ಕ ಪ್ರಕಾರ ನಿಮ್ಮ ಡಿಮೈನರು 750 ಅಂತ ಹೇಳಿದ್ದಾರೆ. ರೀಡ್ರಿಲ್ ಮಾಡೋಕ್ಕೆ ಬಂದ ಮೇಲೆ ಕಟ್ಟಿಂಗ್ಸ್ಗೆಲ್ಲ ಆಚೆ ಕಡೆ ಬರಬೇಕು. ಒಂದು 5 ಅಡಿನೂ ಬರ್ಬೋದು, 50 ಅಡಿನೂ ಮಾಡ್ಬೋದು, 1000 ಅಡಿನೂ ಮಾಡ್ಬೋದು. ಬೋರ್ವೆಲ್ನಲ್ಲಿ ಗ್ಯಾರಂಟಿ ಯಾವಾಗೂ ಹೇಳೋಂಗಿಲ್ಲ. ನೋಡಿ, ಅವರು ಡ್ರಿಲ್ ಮಾಡಿದ್ದಾರೆ, ಎಷ್ಟೋ ಹೊಡಿಬೇಕು 750 ಅಂತ ಪಾಯಿಂಟ್ ಹೇಳಿದ್ರ. 520 ನೀರು ಚೆನ್ನಾಗಿ ಬಂದುಬಿಟ್ಟಿದೆ. ಅದ ಮೇಲೆ ಡ್ರಿಲ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸ್ಟಾಪ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮೇಲೆ ಕೇಸಿಂಗ್ ಪೈಪು ಅದಾವುದು 6.5 ಇಂಚು ನೀವು ಡ್ರಿಲ್ ಮಾಡಿದ್ರ. 6.5 ಇಂಚು ನೀವು ಡ್ರಿಲ್ ಮಾಡಿದ್ರ. ಅದ ಕೆಳಗಡೆ ನೀವು ಏನು ಬಿಟ್ಟಿದ್ರ, 5.5 ಇಂಚು 5 ಇಂಚು ಫಿಲ್ಟರ್ ಪೈಪ್ ಬಿಟ್ಟಿದ್ರ. ಇದು ಮೋಟ್ರ್ ಇರುವುದು ಇಷ್ಟು ಟೈಟ್ಗೆ ಐತೆ. ಸ್ವಲ್ಪ ಮಣ್ಣು ಗಿಣ್ಣು ಕುತ್ಕೊಂಡ್ಬಿಟ್ರೆ ಬರೋದು ಕಷ್ಟ. ಸರಿನಾ? ನಾವು ಪೂರ್ತಿ ನೀರು ಇದರಲ್ಲಿ ಹಾಕಿದ್ರೆ ಓವರ್ಫ್ಲೋ ಆಗಿದ್ರೆ ಮಣ್ಣೆಲ್ಲ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ನಿಮಗೆ ಕ್ಯಾಮ್ರಾನಲ್ಲಿ ಮೋಟರ್ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತದಲ್ಲ, ಹಂಗಂದ್ರೆ ಬಂದ್ಬಿಡುತ್ತೆ. ಈಗ ಮೋಟ್ರು ಇಲ್ಲಿ ಐತೆ, ಇಷ್ಟವರೆಗೆ ಮೋಟ್ರ್ ಕಾಣಿಸ್ತಾ ಇಲ್ಲ, ಮಣ್ಣು ಇದೆ ಅಂದ್ರೆ ಬರುವುದು ಕಷ್ಟ. ಸರಿನಾ? ಸೊ ಜೀಪ್ ಅವ್ರು ಬರ್ತಾರೆ,
ನಿಮಗೆ ಟ್ರೈ ಮಾಡ್ತಾರೆ, ರಿಮೂವ್ ಮಾಡಿಬಿಡ್ತಾರೆ. ಇದು ಎರಡು ಟೈಪ್ ಐತೆ. ಮಾಮೂಲಾಗಿ ರಿಮೂವ್ ಮಾಡೋದು ಒಂದು, ಸ್ಟ್ರಕ್ ಮೋಟರ್ ರಿಮೂವ್ ಮಾಡೋದು ಒಂದು. ಈಗ ಸ್ಟ್ರಕ್ ಮೋಟರ್ ರಿಮೂವ್ ಮಾಡಬೇಕಂದ್ರೆ ನಮ್ಮ ಇದು ಬರಬೇಕು. ಏನು ಬರಬೇಕು? ಬೋರು ಲಾರಿ ಬರಬೇಕು. ಇದರಲ್ಲಿ ಇದು ಹೋಸ್, ಇದು ಈಗ ಬ್ಲ್ಯಾಕ್ ಹೋಸ್ನಲ್ಲಿ ಡೈರೆಕ್ಟಾಗಿ ಏರ್ ಬಿಟ್ಟು ತೆಗಿಬೇಕು. ಅದು 25,000 ಆಗುತ್ತೆ. ಸರಿನಾ? ನೆಕ್ಸ್ಟು ಇಲ್ಲಿ ಹೋಗ್ಬಿಟ್ಟು ಮೇಲೆಗಡೆ ಬಂದಿದೆಲ್ಲ ಜೀಪ್ನಲ್ಲಿ ಮೇಲೆಗಡೆ ಅದು ಎಲ್ಬಿಟ್ಟು ಬಂದಿದ್ದೆಲ್ಲ ಅಲ್ಲಿ ಮಾತ್ರ ಟ್ರೈ ಮಾಡ್ತಾರೆ, ನೀರು ಹಾಕ್ಬಿಟ್ಟು ಟ್ರೈ ಮಾಡ್ತಾರೆ. ಅದು ಬಂದ್ಬಿಡುತ್ತೆ. ಅದು ಈಸಿನೇ ಆಗತ್ತೆ. ಸರಿನಾ? ಅದು ಮಾಡಬೇಕಂದ್ರೆ ನಿಮ್ಗೆ 20,000 ರೂಪಾಯಿ ಒಳಗಡೆ ಆಗತ್ತೆ. ಸರಿನಾ? ಕಡಿಮೆ ಆಗತ್ತೆ ಫ್ರೀಯಾಗಿ ಬಂದ್ಬಿಟ್ರೆ. ಓಕೆನಾ? ನೆಕ್ಸ್ಟ್ ಏನು ಪಾಸ್ ಮಾಡಿ ವಾರ ಮೇಡಮ್. ಸರಿ ಸರ್. சொன்னதெல்லாம் யோசனை பண்ணுங்க. ஓகே. அப்புறம் ஒரு முடிவு பேசுங்க. சரி. ஸ்டாப்.